ಗೀತಾ ಮಹಾತ್ಮೆ. ಗೀತೆಯ 10ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಭಗವಂತನು ತನ್ನಲ್ಲಿ ಅತಿಶಯವಾದ ಪ್ರೀತಿಯನ್ನು ಇಟ್ಟುಕೊಂಡಿರುವ ಅರ್ಜುನನ ಹಿತಕ್ಕಾಗಿ ತನ್ನ ಮಹಾತ್ಮ್ಯ ಸಹಿತ ಪರಮ ರಹಸ್ಯವಾದ ಉಪದೇಶಗಳನ್ನು ಪುನಃ ಹೇಳಿದ್ದಾನೆ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹೇ ಮಹಾಬಾಹುವೆ, ನನಗೆ ನೀನು ಪ್ರಿಯವಾಗಿರುವೆ. ಹಾಗಾಗಿ ನಿನ್ನ ಒಳಿತಿಗಾಗಿಯೂ ನಿನ್ನ ಸಂತೋಷಕ್ಕಾಗಿಯೂ ಅತ್ಯಂತ ಶ್ರೇಷ್ಠವಾದ ಉಪದೇಶವನ್ನು ಹೇಳುವೆನು ಕೇಳು ಎಂದು ಪರಮಾತ್ಮನು ಅರ್ಜುನನಿಗೆ ಹೇಳುತ್ತಾನೆ. ತನ್ನ ವಿಶ್ವಾಸಕ್ಕೆ ಪಾತ್ರನಾದ ಅರ್ಜುನನು ಮುಂದೆ ತನ್ನ ತತ್ವಜ್ಞಾನಕ್ಕೆ ಅಧಿಕಾರಿಯಾಗಬಲ್ಲನು ಎಂಬುದನ್ನು ತಿಳಿದ ಭಗವಂತ ಅವನನ್ನು ಉದ್ಧರಿಸಲೇಬೇಕು ಎಂದು ನಿಶ್ಚಯಿಸಿ ಹಿಂದೆ ಹೇಳಿದ ಮಾತುಗಳನ್ನು ಪುನಃ ಪುನಃ ಹೇಳುವುದರ ಮೂಲಕ ಆತನ ಮನಸ್ಸಿನಲ್ಲಿ ಆ ವಿಚಾರದ ಕುರಿತಾಗಿ ಸ್ಪಷ್ಟ ನಿಲುವನ್ನು ಹೊಂದುವಂತೆ ಮಾಡಿದ್ದಾನೆ. ಆತ್ಮೀಯರೆನಿಸಿಕೊಂಡವರ ಮುಂದೆ ತಮ್ಮ ಮನದಾಳವನ್ನು ತೆರೆದಿಡುವಂತೆ ಅರ್ಜುನನು ಭಗವಂತನಲ್ಲಿ ತನ್ನೆಲ್ಲ ಸಂಶಯಗಳನ್ನು ಒಂದೊಂದಾಗಿ ತೆರೆದಿಡುತ್ತಿದ್ದಾನೆ. ಶ್ರೀಕೃಷ್ಣನಾದರೂ ತನ್ನ ಮಾತನ್ನು ಶ್ರದ್ಧೆಯಿಂದ ಕೇಳುತ್ತಿರುವ ತನ್ನ ಸಖನ ಒಳಿತಿಗಾಗಿ ಪರಮಶ್ರೇಷ್ಠ ಹಾಗೂ ವಿಜ್ಞಾನ ಸಹಿತವಾದ ಜ್ಞಾನದ ವರ್ಣನೆಯನ್ನು ಮಾಡುತ್ತಿದ್ದಾನೆ. ಹಿಂದೆ ತಾನು ನೀಡಿರುವ ಉಪದೇಶವನ್ನು ಎಷ್ಟರ ಮಟ್ಟಿಗೆ ಆಸಕ್ತಿಯಿಂದ ಅರ್ಜುನನು ಗ್ರಹಿಸಿದ್ದಾನೆ ಎಂಬುದನ್ನು ನೋಡಿದ ಭಗವಂತ ಅವನ ಅದಮ್ಯ ಆಸಕ್ತಿಯನ್ನು ನೋಡಿ ಅದಾಗಲೇ ಹೇಳಿರುವ ವಿಚಾರವನ್ನು ಮತ್ತೆ ಮತ್ತೆ ವಿಸ್ತಾರವಾಗಿ ಹೇಳಲು ಉದ್ಯುಕ್ತನಾಗಿದ್ದಾನೆ. ಸಾಮಾನ್ಯವಾಗಿ ನಾವು ನಮ್ಮ ಮಾತನ್ನು ಆಸಕ್ತಿಯಿಂದ ಕೇಳುವವರಿಗೆ ಮಾತ್ರ ಹೇಳುವ ವಿಚಾರದ ಕುರಿತು ವಿಸ್ತಾರವಾಗಿ ಹೇಳುತ್ತೇವೆ. ನಿರಾಸಕ್ತಿ ಕಂಡೊಡನೆ ಅಲ್ಲಿಗೆ ನಿಲ್ಲಿಸುತ್ತೇವೆ. ಹೇಗೆಂದರೆ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವವರು ಸಭಿಕರು ಕುತೂಹಲದಿಂದ ಆಲಿಸುತ್ತಿದ್ದರೆ ತಮ್ಮ ಭಾಷಣವನ್ನು ಮುಂದುವರಿಸುತ್ತಾರೆ. ಅದೇ ಸಭಿಕರು ಭಾಷಣ ಕೇಳುವಲ್ಲಿ ಉದಾಸೀನತೆ ತೋರಿದರೆ ಆದಷ್ಟು ಬೇಗನೆ ತಮ್ಮ ಮಾತನ್ನು ಮುಗಿಸುತ್ತಾರೆ. ಅಂತೆಯೇ ತರಗತಿಯಲ್ಲಿ ಪಾಠ ಮಾಡುತ್ತಿರುವ ಶಿಕ್ಷಕರು ವಿದ್ಯಾರ್ಥಿಗಳು ಆಸಕ್ತಿಯನ್ನು ತೋರಿದರೆ ಪಾಠವನ್ನು ಬಹಳ ಉತ್ಸಾಹದಿಂದ ಮುಂದುವರಿಸುತ್ತಾರೆ. ಅದೇ ನಿರಾಸಕ್ತಿ ತೋರಿದರೆ ತಮ್ಮ ಪಾಠವನ್ನು ನಿಲ್ಲಿಸಿ ವಿದ್ಯಾರ್ಥಿಗಳ ಗಮನ ಸೆಳೆಯಲು ಬೇರೊಂದು ವಿಧಾನವನ್ನು ಅನುಸರಿಸುತ್ತಾರೆ. ಮಡಕೆಯೊಳಗೆ ಸ್ವಲ್ಪವೂ ಸೋರುವುದಿಲ್ಲ ಎಂಬುದನ್ನು ಖಾತ್ರಿ ಮಾಡಿಕೊಂಡ ನಂತರವಷ್ಟೇ ನಾವು ಪೂರ್ತಿ ನೀರನ್ನು ತುಂಬಬಹುದು. ಅಂತೆಯೇ ಹೇಳುವವರ ಮಾತಿನಲ್ಲಿ ಶ್ರದ್ಧೆ, ನಂಬಿಕೆ, ವಿಶ್ವಾಸವಿಟ್ಟಾಗ ಅವರು ತಮ್ಮ ಅಂತರಾಳವನ್ನು ಶ್ರೋತೃವಿಗಾಗಿ ತೆರೆದಿಡುತ್ತಾರೆ. ಹಾಗೆ ಭಗವಂತನ ಪ್ರಾಥಮಿಕ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಅರ್ಜುನನಿಗೆ ತನ್ನ ಮಾಹಾತ್ಮ್ಯ ಸಹಿತ ರಹಸ್ಯವಾದ ವಿಚಾರಗಳನ್ನು ಪುನಃ ಮನದಟ್ಟು ಮಾಡಿಸುತ್ತಿದ್ದಾನೆ ಭಗವಂತ. ಹರಿ ಓಂ.